ನಮಸ್ಕಾರ. ಇವತ್ತು ನಾನು ನಿಮಗೆ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, DJ RC2 ರಿಮೋಟ್ ಮತ್ತು DJ ಡ್ರೋನ್ ಕ್ಯಾಮ್ರಾ ಮತ್ತು DJ ಡ್ರೋನು ಮತ್ತು ಪ್ರೊಫೈಲರ್ಸ್ ಇವೆಲ್ಲದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. AR3 ಬ್ಯಾಟ್ರಿನ ಯಾವ ಥರ ಚಾರ್ಜ್ ಮಾಡ್ಬೇಕಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು DJ AR3 ಬ್ಯಾಟ್ರಿ ಹಬ್ಬು. ಇದರಲ್ಲಿ 2 ಬ್ಯಾಟ್ರಿ ಇದ್ದಾವೆ. ಇನ್ನೊಂದು ಬ್ಯಾಟ್ರಿನೂ ನಾವು ಹಾಕ್ಬೋದು. ಇದನ್ನು ನಾನು ಡ್ರೋನಿಗೆ ಹಾಕಿದ್ದೀನಿ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಟೈಪ್ ಸಿ ಕಾಣ್ತಿದೆನಾ? ಈ ಟೈಪ್ ಸಿ ಯಲ್ಲಿ ನಾವು ಟೈಪ್ ಸಿ ಕೇಬಲ್ ಯೂಸ್ ಮಾಡಿ ಚಾರ್ಜ್ ಮಾಡ್ಬೋದು. ಇಲ್ಲಿ ಒಂದು ಪವರ್ ಬಟನ್ ಕೊಟ್ಟಿದ್ದಾನೆ. ಪವರ್ ಅಕ್ಯುಮುಲೇಷನ್ ಅಂತಂದರೆ ಇದರಲ್ಲಿ 2 ಪಾಯಿಂಟ್ ಚಾರ್ಜ್ ಇತ್ತು, ಇದರಲ್ಲಿ 1 ಪಾಯಿಂಟು, ಇನ್ನೊಂದು ಬ್ಯಾಟ್ರಿಯಲ್ಲಿ 1 ಪಾಯಿಂಟ್ ಇತ್ತು ಅಂತಂದರೆ ನಾವು 2 ಪಾಯಿಂಟು ಪ್ಲಸ್ 1 ಪಾಯಿಂಟ್ ಇರುತ್ತಲ್ವ, ಅದನ್ನು ಲಾಂಗ್ ಪ್ರೆಸ್ ಮಾಡಿ ಹಿಡಿದ್ರೆ ಇದ್ರಾಗಿನ ಚಾರ್ಜ್ ಎಲ್ಲ ಇದರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದಾದಮೇಲೆ ನಾರ್ಮಲ್ ಆಗಿ ನಾವು ಚಾರ್ಜ್ ಮಾಡ್ಕೋಬೋದು. ಚಾರ್ಜ್ ಯಾವ ಥರ ಮಾಡೋದು ಅಂತೇಳಿ ನಾನು ಇವತ್ತು ತೋರಿಸ್ತೀನಿ ನೋಡಿ. ನಾನು ಮೊಬೈಲ್ OnePlus ಚಾರ್ಜಿಂಗ್ ಕೇಬಲ್ನ ನಾನು ಯೂಸ್ ಮಾಡ್ತಿದ್ದೀನಿ 65 ವ್ಯಾಟು. 65 ವ್ಯಾಟ್ಗಿಂತ ಕಡಿಮೆ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಬ್ಯಾಟ್ರಿ ಬೇಗ ಹಾಳಾಗುತ್ತೆ. 65 ವ್ಯಾಟಿಂದು DJದೇ ಯೂಸ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ಲೈಫು ಲಾಂಗ್ ಟೈಮ್ ಬರುತ್ತೆ. ಅದೇ ಮೊಬೈಲ್ ಚಾರ್ಜರ್ ಯೂಸ್ ಮಾಡಿದರೆ ಬ್ಯಾಟ್ರಿ ಲೈಫು ಸ್ವಲ್ಪ ಕಡಿಮೆ ಬರುತ್ತೆ. ಯಾವ ಥರ ಇದು ಮಾಡ್ಬೇಕಂತಂದರೆ ನೋಡಿ, ಇಲ್ಲಿ ಜಸ್ಟ್ ಈಗ ಪವರ್ ಬಟನ್ ಆನ್ ಮಾಡಿ ಈ ಥರ ಇಟ್ಟರೆ ಅದು ಆಟೋಮೆಟಿಕ್ಕು ಚಾರ್ಜ್ ಆಗುತ್ತೆ. ಈ ಚಾರ್ಜ್ ಆಗೋದು ಯಾವ ಥರ ನಾವು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿ ಚಾರ್ಜಿಂಗು 1 ಪಾಯಿಂಟ್ ಆದಮೇಲೆ ಚಾರ್ಜ್ ಆಗ್ತಿದೆ ಅಲ್ವಾ. ಇದು ಸ್ಲೋ ಆಗಿ ಬ್ಲಿಂಕ್ ಆದರೆ ಚಾರ್ಜಿಂಗು ಭಾಳ ಲೇಟಾಗಿ ಆಗುತ್ತೆ ಅಂತ ಅರ್ಥ. ಇದೇ ಭಾಳ ಸ್ಪೀಡಾಗಿ ಬ್ಲಿಂಕ್ ಆಯಿತು ಅಂತಂದರೆ ನಮಗೆ ಚಾರ್ಜು 1 ಅವರಲ್ಲಿ 1.5 ಅವರಲ್ಲಿ ಆಗಿಬಿಡುತ್ತೆ. ಈ ಬ್ಯಾಟ್ರಿ ಒಂದು ಬಂದುಬಿಟ್ಟು 45 ಮಿನಿಟ್ಸು DJನವರು ಕಂಪ್ನಿಯವರು ಹೇಳ್ತಿದ್ದಾರೆ, ಬಟ್ ನಮಗೆ ಬರೋದು 40 to 42 ಮಿನಿಟ್ಸು ಬರುತ್ತೆ. ಇದು ಬ್ಯಾಟ್ರಿ ಬಗ್ಗೆ ಗೊತ್ತಾಯಿತು ನಿಮಗೆ. ನೆಕ್ಸ್ಟು ಈಗ ನಾನು ನಿಮಗೆ DJ AR3 ರಿಮೋಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ H ಅಂತಂದರೆ ರಿಟರ್ನ್ ಟು ಹೋಮ್ ಅಂತ ಅರ್ಥ. ನಮ್ದು ಡ್ರೋನ್ ಎಲ್ಲೇ ಕಳಿಸಿರಲಿ ಅದು ವಾಪಸ್ ಬರಬೇಕಂದ್ರೆ ಇದನ್ನು ಪ್ರೆಸ್ ಮಾಡಿ ಒತ್ತಿ ಹಿಡ್ಕೋಬೇಕು. ನೆಕ್ಸ್ಟು CNS ಅಂತಿದೆ. C ಅಂತಂದರೆ ಸಿನಿ ಮೋಡು, N ಅಂದರೆ ನಾರ್ಮಲ್ ಮೋಡು, S ಅಂದರೆ ಸ್ಪೋರ್ಟ್ಸ್ ಮೋಡು. ಇದರಲ್ಲಿ ಸಿನಿ ಮೋಡು ಅಂತಂದರೆ ನಮ್ಮ ಡ್ರೋನು ಸಿನಿಮೆಟಿಕ್ ಆಗಿ ನಾವು ಡ್ರೋನಿಂದ ಸೀನರಿನ ಕ್ಯಾಪ್ಚರ್ ಮಾಡ್ಬೋದು. ನಾರ್ಮಲ್ ಮೋಡ್ ಅಂತಂದರೆ ನಾರ್ಮಲ್ ಆಗಿ ಡ್ರೋನ್ನ ಯೂಸ್ ಮಾಡ್ಬೋದು. ಸ್ಪೋರ್ಟ್ಸ್ ಮೋಡ್ ಅಂತಂದರೆ ಫುಲ್ ಸ್ಪೀಡಾಗಿ ಹೋಗುತ್ತೆ. ಸಿನಿ ಮೋಡು ಮತ್ತು ನಾರ್ಮಲ್ ಮೋಡಲ್ಲಿ ನಮ್ದು ಆಬ್ಸ್ಟಕಲ್ ಸೆನ್ಸರ್ನ ನಮಗೆ ವರ್ಕ್ ಆಗುತ್ತೆ. ಅದೇ ಸ್ಪೋರ್ಟ್ಸ್ ಮೋಡಲ್ಲಿ ಅದು ವರ್ಕ್ ಆಗಲ್ಲ. ಏನೇ ಅಡ್ಡ ಬರಲಿ ನಮ್ಮ ಕಂಟ್ರೋಲ್ ಇತ್ತು ಅಂತಂದರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಇದ್ರ ಡಿಸ್ಪ್ಲೇ ಬಂದ್ಬಿಟ್ಟು 5.5 ಇಂಚಸ್ ಫುಲ್ HD ಡಿಸ್ಪ್ಲೇ ಇದೆ. ಇದನ್ನು 1.5 ಅವರ್ಸ್ ಚಾರ್ಜ್ ಮಾಡಿದ್ರೆ 3 ತಾಸುವರೆಗೂ ನಮಗೆ ಬ್ಯಾಟ್ರಿ ಬರುತ್ತೆ. ಈ RC2 ರಿಮೋಟು ಬರೀ DJ AR3 ಡ್ರೋನ್ಗೆ ಸಪೋರ್ಟ್ ಆಗುತ್ತೆ ಮತ್ತು DJI Mini 4 Proಗೆ ಸಪೋರ್ಟ್ ಆಗುತ್ತೆ, ಮತ್ತು ಯಾವುದೇ ಡ್ರೋನ್ಸ್ಗೂ ಸಪೋರ್ಟ್ ಆಗಲ್ಲ. ಇದು ಬಂದ್ಬಿಟ್ಟು 420 ಗ್ರಾಮ್ಸ್ ಇದೆ. ಇದರಲ್ಲಿ 32 GB ಇಂಟರ್ನಲ್ ಸ್ಟೋರೇಜ್ ಇದೆ. ಮತ್ತು ನಾವು ಬೇಕಂತಂದರೆ ನಾವು ಇನ್ನೂ ಎಕ್ಸ್ಟ್ರಾ ಸ್ಟೋರೇಜನ್ನು ಹಾಕ್ಕೋಬೋದು. ಈಗ ಅದನ್ನು ತೋರಿಸ್ತೀನಿ, ಸ್ಟೋರೇಜನ್ನು ಹಾಕ್ಕೊಳ್ಳೋದು. ನನ್ನ ಹತ್ರ ಈಗ 128 GB ಸ್ಯಾಂಡಿಸ್ಕನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಯಾಂಡಿಸ್ಕ್ ಬಿಟ್ಟು ಬೇರೆ ಮೆಮೊರಿ ಕಾರ್ಡ್ ಯೂಸ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ ಬೇಗ. ನಮ್ಮ ಇಂಡಿಯಾದಲ್ಲಿ ಫಾರಿನ್ ಕಂಟ್ರಿಲಿ ಬೇರೆ ಕಂಪ್ನಿ ಇರ್ಬೋದೇನೋ, ಬಟ್ ನಾವು ಸ್ಯಾಂಡಿಸ್ಕ್ ಯೂಸ್ ಮಾಡಿದರೆ ನಮಗೆ ವರ್ಕ್ ಆಗುತ್ತೆ. ಇದನ್ನು ಓಪನ್ ಮಾಡ್ಕೊಂಡು ಈಗ ಇದಕ್ಕೆ ಹಾಕಿ ತೋರಿಸ್ತೀನಿ. ಈಗ ಮೆಮೊರಿ ಕಾರ್ಡನ್ನ ಸ್ಯಾಂಡಿಸ್ಕ್ ಎಕ್ಸ್ಟ್ರೀಮ್ 128 GB ಮೆಮೊರಿ ಕಾರ್ಡನ್ನು ಎಲ್ಲಿ ಹಾಕಬೇಕು, ಎಲ್ಲಿದೆ ಚಾರ್ಜಿಂಗ್ ಪಾಯಿಂಟ್ ಅಂತೇಳಿ ತೋರಿಸ್ತೀನಿ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಇದ್ರ ಪಕ್ಕದಲ್ಲಿ SD ಕಾರ್ಡ್ ಪಾಯಿಂಟ್ ಇದೆ. ಇಲ್ಲಿ ನಾವು ಮೆಮೊರಿ ಕಾರ್ಡ್ನ ಇನ್ಸರ್ಟ್ ಮಾಡಬೇಕು. ಈ ಥರ ಇದೆ ಅಲ್ವಾ, ಈ ಸ್ಟೇಟಲ್ಲಿ ಇಟ್ಟು ಹಿಂಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಚೂಪಂದು ಇತ್ತಂದರೆ ಅದನ್ನು ತೊಗೊಂಡು ಪ್ರೆಸ್ ಮಾಡಿದರೆ ಒಳಗಡೆ ಹೋಗಿ ಕೊಡುತ್ತೆ. ಈ ರಿಮೋಟಲ್ಲಿ 2 ಆ್ಯಂಟಿನಾಸ್ ಇದ್ದಾವೆ ಮೇಲ್ಗಡೆ. ಇದನ್ನು ಲಾಂಗ್ ಡಿಸ್ಟೆನ್ಸ್ ಕಳ್ಸೋಕ್ಕೆ ಈ ಆ್ಯಂಟಿನಾಸ್ ಯೂಸ್ ಆಗ್ತವೆ. ನೆಕ್ಸ್ಟು ಇದರಲ್ಲಿ ಕಂಟ್ರೋಲ್ ಸ್ಟಿಕ್ಸ್ ಇದೆ. ಇಲ್ಲಿ ಕಂಟ್ರೋಲ್ ಸ್ಟಿಕ್ಸ್ ಫಿಕ್ಸ್ ಮಾಡಬೇಕು ಅಂತಂದರೆ ನಮ್ಮ ಕಂಟ್ರೋಲ್ ಸ್ಟಿಕ್ಸ್ ಇಲ್ಲಿ ಬ್ಯಾಕ್ ಸೈಡ್ ಕೊಟ್ಟಿರ್ತಾನೆ 2. ಇದನ್ನ ಈ ಥರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಈ ಥರ ಇದನ್ನು ಫಿಕ್ಸ್ ಮಾಡಬೇಕು. ಆಯ್ತಲ್ವಾ. ನೆಕ್ಸ್ಟ್ ಇದರಲ್ಲಿ 2 ಬಟನ್ಸ್ ಇದ್ದಾವೆ. ಇದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ, ಇದು ಮತ್ತು ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ. ಇದು ವಿಡಿಯೋ ಕ್ಯಾಪ್ಚರ್ ಮಾಡುತ್ತೆ, ಇದು ಫೋಟೋ ಕ್ಯಾಪ್ಚರ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ 2 ವೀಲ್ ಇದ್ದಾವೆ, ಕಾಣ್ತಿದೆನಾ? ಈ 2 ವೀಲಲ್ಲಿ ಲೆಫ್ಟ್ ವೀಲ್ ಬಂದ್ಬಿಟ್ಟು ನಮಗೆ ಗಿಂಬಲ್ನ ಮೇಲ್ಗಡೆ ಮತ್ತು ಕೆಳಗಡೆ ಮಾಡೋಕ್ಕೆ ನಮಗೆ ಯೂಸ್ ಆಗುತ್ತೆ. ಇದು ರೈಟ್
ವೀಲ್ ಬಂದ್ಬಿಟ್ಟು ಜೂಮ್ ಇನ್ನು ಜೂಮ್ ಔಟ್ ಮಾಡೋಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಬ್ಯಾಕ್ ಸೈಡ್ C1 ಮತ್ತು C2 ಅಂತೇಳಿ 2 ಬಟನ್ ಕೊಟ್ಟಿದ್ದಾನೆ. ಈ C1 C2 ಬಂದ್ಬಿಟ್ಟು ನಾವು ಇದನ್ನ ಯಾವ ತರ ಬೇಕಾದ್ರೂ ನಾವು ಅಲಾಟ್ ಮಾಡ್ಕೋಬಹುದು. ನಮ್ಗೆ ಯಾವ ತರ ಆಪ್ಷನ್ ಬೇಕೋ ಅದನ್ನ ಇದರಲ್ಲಿ ಇಟ್ಕೋಬಹುದು. ಈಗ ನಮ್ಗೆ ರಿಟರ್ನ್ ಟು ಹೋಮ್ ಟೈಪ್ ಬೇಕಾ, ಇಲ್ಲ ಜೂಮ್ ಇನ್ ಜೂಮ್ ಔಟ್ ಬೇಕಾ, ಯಾವ್ದು ಬೇಕದನ್ನ ನಾವು ಇದನ್ನ ಅಲಾಟ್ ಮಾಡ್ಕೋಬಹುದು. ಇಷ್ಟು ಈಗ ನಾನು DJ ಎಲೆಕ್ಟ್ರಿಕ್ ಕ್ಯಾಮ್ರಾ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಫ್ರಂಟ್ ಸೈಡ್ ಕ್ಯಾಮ್ರಾ ಇದೆ. ಕ್ಯಾಮ್ರಾಗೆ ಈಗ ಇಲ್ಲಿ ಸೇಫ್ಟಿ ಕವರ್ ಇದೆ. ಇದನ್ನ ಯಾವ ತರ ರಿಮೂವ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಮೇಲೆ ಇದೆ ಅಲ್ವಾ, ಮೇಲೆ ಬಿಟ್ಟು ಇಲ್ಲಿ ಕೆಳಗಡೆ ಇದೆ ಅಲ್ವಾ, ಈ ತರ ಪ್ರೆಸ್ ಮಾಡಿ ಇಟ್ಕೊಂಡು ಹಿಂಗ್ ರಿಮೂವ್ ಮಾಡಿದ್ರೆ ಇದು ಕವರ್, ಸೇಫ್ಟಿ ಕವರ್ ಹೊರಗಡೆ ಬರುತ್ತೆ. ಮತ್ತೆ ಹಾಕೋದು ಹೆಂಗೆ ಅಂದ್ರೆ ಸೇಮ್ ಇಲ್ಲಿದೆ ಅಲ್ವಾ ಮೇಲೆ ಕರೆಕ್ಟ್ ಆಗಿ ಇಲ್ಲಿ ಬಟನ್ಸ್ ಇದಾವೆ. ಬಟನ್ಸ್ ಇಲ್ಲಿ ಮಾಡಿ ಜಸ್ಟ್ ಹಿಂಗ್ ಪ್ರೆಸ್ ಮಾಡಿ ಇಲ್ಲಿ ಬಿಟ್ಬಿಟ್ರೆ ಇದು ಸೇಫ್ಟಿಯಾಗಿ ಹೋಗಿ ಕೂಡುತ್ತೆ. ಇದು ಕವರ್ನ ಓಪನ್ ಮಾಡೋದು ಮತ್ತೆ ಕ್ಲೋಸ್ ಮಾಡೋದು ಹೆಂಗೆ ಅಂತೇಳಿ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಇದರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಇಷ್ಟೇ ಓಪನ್ ಮಾಡೋದು. ಇದರಲ್ಲಿ 2 ಕ್ಯಾಮ್ರಾ ಇದಾವೆ. ಇದು ಟಾಪ್ ಕ್ಯಾಮ್ರಾ, ಇದು ಬಾಟಮ್ ಕ್ಯಾಮ್ರಾ. ಟಾಪ್ ಕ್ಯಾಮ್ರಾದಲ್ಲಿ ಮೀಡಿಯಂ ಟೆಲಿ ಕ್ಯಾಮ್ ಲೆನ್ಸ್ ಇದೆ. ಇದು 70mm ಫೋಕಲ್ ಲೆಂತ್ ಇದೆ. ಬಾಟಮ್ ವೈಡ್ ಆಂಗಲ್ ಲೆನ್ಸ್ ಇದೆ. ಇದರಲ್ಲಿ 24mm ಫೋಕಲ್ ಲೆಂತ್ ಇದೆ. ಅರ್ಥ ಆಯ್ತಾ? ಇದರಲ್ಲಿ ನಾವು JPEG ಅಲ್ಲಿ ಫಾರ್ಮೆಟ್ ಅಲ್ಲಿ ಮತ್ತೆ ರಾ ಫಾರ್ಮೆಟ್ ಅಲ್ಲಿ ಇಮೇಜಸ್ ಸೇವ್ ಮಾಡಬಹುದು. ಓಕೆನಾ? ಇದರಲ್ಲಿ 8GB ಮೆಮೊರಿ ಕಾರ್ಡ್ ಬರುತ್ತೆ ಇನ್ಬಿಲ್ಟ್. ನಾವು ಎಕ್ಸ್ಟರ್ನಲ್ ಬೇಕಾದ್ರೂ ಹಾಕೋಬಹುದು. ಅದ್ರದ್ದು ಎಲ್ಲಿ ಕೊಟ್ಟಿದ್ದಾನೆ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಬ್ಯಾಕ್ ಸೈಡ್ ಇಲ್ಲಿದೆ ಅಲ್ವಾ, ಇಲ್ಲಿ ಮತ್ತೆ ನಾವು ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ ಬೇಕಾದ್ರೆ ಹಾಕೋಬಹುದು. ಇಲ್ಲಿ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾನೆ. ನಿಮ್ಗೆ ಆಗ್ಲೇ ಹೇಳಿದಾಗೆ ನಾವು ಇಲ್ಲಿ ಚಾರ್ಜಿಂಗ್ ಬೇಕಾದ್ರೂ ಮಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲಿ 6 ವಿಷನ್ ಸೆನ್ಸರ್ಸ್ ಇದಾವೆ. ಎಲ್ಲೆಲ್ಲಿ ಇದಾವೆ ಅಂದ್ರೆ 1 2 3 4 ಕಾರ್ನರ್ 4 ಮತ್ತೆ 2 ಇದಾವೆ ಇಲ್ಲಿ. 1 2 ಟೋಟಲ್ 6 ವಿಷನ್ ಸೆನ್ಸರ್ಸ್ ಇದಾವೆ ಇದರಲ್ಲಿ. ನೆಕ್ಸ್ಟ್ IR ಸೆನ್ಸರ್ ಇದೆ ಇದರಲ್ಲಿ. ಡಿಸ್ಟೆನ್ಸ್ ಅಂದ್ರೆ IR ಸೆನ್ಸರ್ ಅಂತಂದ್ರೆ ಇಲ್ಲಿದೆ ಅಲ್ವಾ, ಇದು IR ಸೆನ್ಸರ್. ಇದು ಕೆಳಗಿಂದ ಎಷ್ಟು ಹೈಟ್ ಅಲ್ಲಿ ಇದೆ ನಮ್ ಡ್ರೋನ್ ಅಂತ ಹೇಳಿ ತಿಳ್ಕೊಳ್ಳೋಕೆ ಇದು ಯೂಸ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆಕ್ಸಿಲರಿ ಲೈಟ್ ಸೆನ್ಸರ್ ಇದೆ. ಇದು ನೈಟ್ ಅಲ್ಲಿ ನಮ್ಗೆ ಲ್ಯಾಂಡಿಂಗ್ ಮಾಡಕ್ಕೆ ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಅಂತೇಳಿ ಈ ಲೈಟ್ ನಮ್ಗೆ ಯೂಸ್ ಆಗುತ್ತೆ. ನಾನು RC2 ರಿಮೋಟ್ ನ ಯಾವ ತರ ಸೆಟಪ್ ಮಾಡ್ಬೇಕು ಅಂತೇಳಿ ಹೇಳ್ತೀನಿ ಇವಾಗ. ಫಸ್ಟ್ ನಾವು RC2 ನ ರಿಮೋಟ್ ಯಾವ ತರ ಆನ್ ಮಾಡ್ಬೇಕಂದ್ರೆ ಒಂದು ಲಾಂಗ್ ಪ್ರೆಸ್ ತಿಳ್ಕೊಂಡ್ರೆ RC2 ರಿಮೋಟ್ ಆನ್ ಆಗುತ್ತೆ. ಆನ್ ಆಗಿದೆ ಅಲ್ವಾ ಇವಾಗ. ಈ ರೆಡ್ ಲೈಟ್ ತೋರಿಸ್ತಿದೆ ಅಲ್ವಾ, ಇದು ನಮ್ಗೆ ಡ್ರೋನ್ ಕ್ಯಾಮರಾಗೆ ಕನೆಕ್ಟ್ ಆಯ್ತು ಅಂತಂದ್ರೆ ಈ ರೆಡ್ ಲೈಟ್ ಹೋಗಿ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಚಾರ್ಜ್ ಎಷ್ಟಿದೆ ಅಂತೇಳಿ ಇಲ್ಲಿ 4 ಪಾಯಿಂಟ್ ಅಲ್ಲಿ ತೋರಿಸ್ತಿದೆ ನೋಡಿ. ಈಗ ರಿಮೋಟ್ ಆಗಿದೆ ಅಲ್ವಾ. ಈಗ ಆಲ್ರೆಡಿ ನಾನು ಇದನ್ನ ಲಾಗಿನ್ ID ಮತ್ತು ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಯಾವ ತರ ರಿಜಿಸ್ಟರ್ ಮಾಡ್ಕೋಬೇಕಂತೇಳಿ ನಾನು ನಿಮಗೆ ಹೇಳ್ತೀನಿ ನೋಡಿ. ಇವಾಗ ಫಸ್ಟ್ ನೀವು ರಿಮೋಟ್ ಅನ್ನ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ರಿಮೋಟ್ ಆನ್ ಆಗುತ್ತೆ. ಆನ್ ಆದ್ಮೇಲೆ ವೆಲ್ಕಮ್ ಟು DJ RC2 ಅಂತೇಳಿ ಕೇಳುತ್ತೆ. ಅವಾಗ ನೀವು ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ. ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ನಿಮ್ಗೆ ಬೇರೆ ಕಂಟ್ರಿ ಇತ್ತಂದ್ರೆ ಅವ್ರ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಸಾಫ್ಟ್ವೇರ್ ಟರ್ಮ್ಸ್ ಆ್ಯಂಡ್ ಯೂಸನ್ನ ನಾವು ಅಗ್ರಿ ಅಂತ ಟಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ಅದಾದ್ಮೇಲೆ ಕಂಟ್ರಿಯ ರೀಜನ್ ಅಂತ ಕೇಳುತ್ತೆ. ಕಂಟ್ರಿಯ ರೀಜನ್ ಅಂತಂದ್ರೆ ನಮ್ದು ಇಂಡಿಯಾ ಅಲ್ವಾ, ಇಂಡಿಯಾ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಅದಾದ್ಮೇಲೆ ವೈಫೈ ಕನೆಕ್ಟ್ ಏನಾದರೂ ಮಾಡ್ಕೋಬೇಕು ಅಂತಂದ್ರೆ ವೈಫೈ ಕನೆಕ್ಟ್ನಲ್ಲಿ ನಿಮ್ದು ಯಾವುದು ಡಿವೈಸ್ ಇರುತ್ತೋ ಅದನ್ನು ವೈಫೈ ಕನೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತೇಳಿ ಕೊಡಬೇಕು. ಅದಾದ್ಮೇಲೆ ನಿಮಗೆ ಇಂಡಿಯಾದಲ್ಲಿ ಝೋನ್ ಕೇಳುತ್ತೆ, ನಿಮ್ಮದು ಟೈಮಿಂಗು ಕೋಲ್ಕತ್ತಾನೋ ಡೆಲ್ಲಿನೋ ಯಾವ್ದು ಬರುತ್ತೆ ನೋಡಿ ಅದನ್ನು ನೀವು ಕೊಡಿ. ಅದಾದ್ಮೇಲೆ ನೆಕ್ಸ್ಟ್ ಅಂತೇಳಿ ಕನ್ಫರ್ಮ್ ಅಂತೇಳಿ ಕ್ಲಿಕ್ ಮಾಡಬೇಕು. ಇವಾಗ ನಿಮಗೆ ರಿಜಿಸ್ಟರ್ ಅಂತೇಳಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಈ ರಿಜಿಸ್ಟರ್ ಯುವರ್ ಇಮೇಲ್ ID ಅಂತಂದ್ರೆ ನಿಮ್ದು ಆಲ್ರೆಡಿ ಓಲ್ಡ್ ಇಮೇಲ್ ID ಇರುತ್ತಲ್ವ ಅದನ್ನ ಕೊಟ್ಟರೆ ತಗೊಳ್ಳೋದಿಲ್ಲ. ಇದಕ್ಕಾಗಿ ಹೊಸದಾಗಿ ಇಮೇಲ್ ID ನ ನೀವು ಕ್ರಿಯೇಟ್ ಮಾಡಬೇಕು. ಅದಾದ್ಮೇಲೆ ಕೆಳಗಡೆ ನಿಮ್ದು ಇಮೇಲ್ ID ನ ಯಾವ ತರ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನೇಮು, ಸ್ಪೆಷಲ್ ಕ್ಯಾಟಗರಿ ಲೆಟ್ರು ಮತ್ತೆ ನಂಬರ್ ಮೂರನ್ನು ಇನ್ಕ್ಲೂಡ್ ಆಗಿದ್ದು ಅದನ್ನ ಇಮೇಲ್ ID ಆಗಿ ಕೊಡ್ಬೋದು ನೀವು. ಅದಾದ್ಮೇಲೆ ಕ್ಯಾಪ್ಚಾ ಕೇಳುತ್ತೆ ಕೆಳಗಡೆ, ಕ್ಯಾಪ್ಚಾ ಕ್ಲಿಕ್ ಮಾಡಿ ಅದರಲ್ಲಿ ಏನು ಬಂದಿರುತ್ತೋ ಆ ಕ್ಯಾಪ್ಚನ್ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತಂದ್ರೆ ರಿಜಿಸ್ಟರ್ ಆಗುತ್ತೆ.
ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಈ ಪಾಸ್ವರ್ಡು ಯಾವ ಥರ ಕ್ರಿಯೇಟ್ ಮಾಡ್ಬೇಕಂತಂದರೆ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಸ್ಪೆಷಲ್ ಕ್ಯಾಟಗರಿ ಲೆಟರ್ ಮತ್ತು ನಂಬರ್, ಇವು 4 ಇನ್ಕ್ಲೂಡ್ ಆಗಿರಬೇಕು. ಈ 4 ಇನ್ಕ್ಲೂಡ್ ಆಗಿರಬೇಕು ಅಂತಂತಂದರೆ ಅದನ್ನು ರಿಪೀಟ್ ಆಗಿರಬಾರ್ದು, ಯಾರು ಯೂಸ್ ಮಾಡಿರಬಾರ್ದು ಅಂಥ ಪಾಸ್ವರ್ಡ್ನ ನೀವು ಯೂಸ್ ಮಾಡಬೇಕು. ಅದನ್ನೇ ಮತ್ತೆ ರಿಪೀಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಆ ರಿಪೀಟ್ ಪಾಸ್ವರ್ಡ್ ಅಂತ ಕೇಳಿದ ಮೇಲೆ ಕೆಳಗಡೆ ನಿಮಗೆ ಒಂದು ಟಿಕ್ ಮಾರ್ಕ್ ಕೇಳುತ್ತೆ, ಸಕ್ಸಸ್ಸು ಕನ್ಫರ್ಮೇಷನ್ ಟಿಕ್ ಮಾರ್ಕು. ಅದನ್ನು ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಒತ್ತಿದ್ರೆ ನಿಮ್ಮದು ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ನಿಮ್ದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಮರೆಯೋಕ್ಕೆ ಹೋಗ್ಬೇಡ್ರಿ, ಅದನ್ನು ಎಲ್ಲಾದ್ರೂ ಬರೆದಿಟ್ಕೊಡ್ರಿ. ಅದಾದಮೇಲೆ ನೀವು ಮತ್ತೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ನು ನೀವು ಆಲ್ರೆಡಿ ಇಮೇಲ್ ಕ್ರಿಯೇಟ್ ಮಾಡಿರ್ತೀರಲ್ವಾ, ಹೊಸದಾಗಿ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡಿಂದ ನೀವು ಲಾಗಿನ್ ಮಾಡಿಕೊಂಡು ಕ್ಯಾಪ್ಚಾ ಕ್ಲಿಕ್ ಮಾಡಿ ಲಾಗಿನ್ ಅಂತಂದರೆ ನೀವು ಆ್ಯಕ್ಟಿವ್ ಅಂತ ಕೇಳುತ್ತೆ. ಅದನ್ನು ಆ್ಯಕ್ಟಿವ್ ಅಂತ ಒತ್ತಿದ್ರೆ ವೆಲ್ಕಮ್ ಅಂತ ಬರುತ್ತೆ, ವೆಲ್ಕಮ್ ಸ್ಟಾರ್ಟ್. ನೀವು ಅದನ್ನು ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಅದು ನೆಕ್ಸ್ಟ್ ನಿಮಗೆ ಅದು DJ ಇದು ಏನೇನಿದೆ ಅಡ್ವರ್ಟೈಸ್ಮೆಂಟ್ ತೋರಿಸುತ್ತೆ. ನೀವು ರೈಟ್ ಸ್ಲೈಡ್ ಮಾಡ್ತಾ 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 ನೀವು ಲಾಸ್ಟಿಗೆ ಗೋ ಟು DJ ಫ್ಲೈ ಅಂತ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಒಂದು ವಿಡಿಯೋ ಬರುತ್ತೆ, ವೇರ್ ಎವರ್ ಯು ಆರ್ ಅಂತೇಳಿ. ಆ ವಿಡಿಯೋನ ನೀವು ನೋಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ಕಂಡೀಷನ್ಸ್ ಯಾವ ಥರ ಏನೇನು ಬೇಕು ಟಿಕ್ ಮಾರ್ಕ್ ಕೇಳುತ್ತೆ. ನಿಮಗೆ DJಯಲ್ಲಿ ಇದು ಇರಬೇಕಾ ಇದಿಲ್ವಾ ಅಂತೇಳಿ 4 ಕಂಡೀಷನ್ಸ್ ಇದ್ದಾವೆ. ಅವು 4 ಟಿಕ್ ಮಾರ್ಕ್ ಆಲ್ರೆಡಿ ಇರುತ್ತೆ. ನೆಕ್ಸ್ಟ್ ಅಂತೇಳಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ DJ ಸ್ಟೋರ್ಗೆ ಏನಾದರೂ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ನೀವು ಅಲ್ಲಿ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ನಾಟ್ ನೌ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಓಕೆ ಒತ್ತಿದ್ರೆ ನಿಮ್ಮದು ಡ್ರೋನ್ ಇವಾಗ ರೆಡಿಯಾಗಿದೆ. ನಿಮಗೆ ಇದನ್ನು ಸೆಟಪ್ ಮಾಡಬೇಕಂದ್ರೆ ಫಸ್ಟು ನೀವು ಇದನ್ನು ಡ್ರೋನ್ಗೆ ಕನೆಕ್ಟ್ ಮಾಡಬೇಕು. ಡ್ರೋನ್ಗೆ ಯಾವ ಥರ ಕನೆಕ್ಟ್ ಮಾಡ್ಬೇಕಂತೇಳಿ ನಾನೀಗ ತೋರಿಸ್ತೀನಿ ನೋಡಿ. ಈ DJ ಎರ್ತ್ ರಿಮೋಟ್ನ ಈ ರಿಮೋಟ್ಗೆ ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಆಲ್ರೆಡಿ ಹೇಳಿದಾಗೆ ನಿಮಗೆ ರೆಡ್ ಲೈಟ್ ಇದೆ. ಈಗ ಇದನ್ನು ಫಸ್ಟು ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಈ ಕ್ಯಾಪನ್ನು ಓಪನ್ ಮಾಡಬೇಕು. ಈ ಕ್ಯಾಪನ್ನು ಯಾವ ಥರ ಓಪನ್ ಮಾಡಬೇಕಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ. ಇಷ್ಟು ಈ ಥರ ಸೂಕ್ಷ್ಮವಾಗಿ ಓಪನ್ ಮಾಡಿ ಇದನ್ನ ಸೈಡಿಗೆ ಇಡಿ. ಇದಾದಮೇಲೆ ಇದ್ರದ್ದು ವಿಂಗ್ಸ್ ಇದೆ ಅಲ್ವಾ, ವಿಂಗ್ಸ್ ಕರೆಕ್ಟಾಗಿ ಹಾಕಬೇಕು. ವಿಂಗ್ಸ್ ಯಾವ ಥರ ಹಾಕಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ರೌಂಡ್ ಇದೆ ಅಲ್ವಾ, ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ. ಈ ಬ್ಲ್ಯಾಕ್ ಕಲರು ನೀವು ಡ್ರೋನ್ ನೋಡ್ಬೋದು, ಇಲ್ಲಿ ನಿಮಗೆ ಫುಲ್ ಸರ್ಫೇಸ್ ಬ್ಲ್ಯಾಕ್ ಇದೆ. ಇಲ್ಲಿ ಸ್ವಲ್ಪ ವೈಟ್ ಕಾಣ್ತಾ ಇದೆ ಬ್ಲ್ಯಾಕಲ್ಲಿ, ಅಂದರೆ ಅಪೋಸಿಟ್ಟು ಸ್ವಲ್ಪ ವೈಟ್ ಕಾಣ್ತಾ ಇದೆ ಅಲ್ವಾ, ಇದರಲ್ಲಿ ಕೊಟ್ಟಿದ್ದಾನೆ ವಿಂಗ್ಸಲ್ಲಿ. ಇಲ್ಲಿ ನೋಡಿ ಸ್ವಲ್ಪ ವೈಟ್ ಕಾಣ್ತಾ ಇದೆ, ಇದು ನೋಡಿದರೆ ಫುಲ್ಲು ಬ್ಲ್ಯಾಕ್ ಕಾಣ್ತಾ ಇದೆ. ಡಿಫ್ರೆನ್ಸ್ ಗೊತ್ತಾಗುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿ ಫುಲ್ಲು ಸರ್ಕಲ್ ಇದೆ ಅಲ್ವಾ, ಇಲ್ಲಿ ಫುಲ್ಲು ಬ್ಲ್ಯಾಕ್ ಇದೆ, ಇಲ್ಲಿ ಸರ್ಕಲ್ಲು ಫುಲ್ಲು ವೈಟ್ ಇದೆ. ಈ ವೈಟು ಇದಕ್ಕೆ ಮ್ಯಾಚ್ ಆಗಬೇಕು. ಇಲ್ಲಿ ಹಾಕ್ತಿದ್ವಲ್ಲ ವೈಟ್ ಕಾಣುತ್ತಲ್ವಾ, ಇದಕ್ಕೆ ಇಲ್ಲಿ ಮೇಲೆ ಈ ಥರ ಹಾಕಬೇಕು. ಈ ಬ್ಲ್ಯಾಕ್ ಇದೆ ಅಲ್ವಾ, ಈ ಬ್ಲ್ಯಾಕು ಇಲ್ಲಿದೆ ನೋಡಿ, ಇದರ ಅಪೋಸಿಟ್ ಇದ್ದೇ ಇರುತ್ತೆ ಬ್ಲ್ಯಾಕ್. ಒಂದು ಸೈಡ್ ಹಾಕಿದ್ರೆ ಇನ್ನೊಂದು ಸೈಡ್ ಬ್ಲ್ಯಾಕ್ ಇರುತ್ತೆ. ಇವನು ವೈಟಿಗೆ ಮ್ಯಾಚ್ ಮಾಡಿ ಹಾಕ್ಬೇಕು, ಬ್ಲ್ಯಾಕನ್ನು ಬ್ಲ್ಯಾಕ್ ಮಾಡಿ ಮ್ಯಾಚ್ ಮಾಡಿ ಹಾಕ್ಬೇಕು. ಇಲ್ಲಿ ರೌಂಡ್ ಇದೆ ಅಲ್ವಾ ಸಣ್ಣದು, ಇಲ್ಲಿ ಇದೆ ಅದು ಮಾರ್ಕ್, ಇದಕ್ಕೆ ಮ್ಯಾಚ್ ಆಗೋ ಕಲರ್. ಈಗ ನಾನು ಇದನ್ನ ಹಾಕ್ತೀನಿ ನೋಡಿ. ಜಸ್ಟ್ ಹಿಂಗೆ ಹಾಕಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಆಯಿತು. ಈ ಥರ ಮುಗೀತು ಇಷ್ಟೇ. ನೆಕ್ಸ್ಟು ಇಲ್ಲಿ ವೈಟ್ ಆಯಿತು. ನೆಕ್ಸ್ಟ್ ಇದೇ ಥರ ಇಲ್ಲಿನೂ ವೈಟ್ ಇದೆ. ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಬೇಕು, ಇಲ್ಲಿ ಇದ್ದಾವೆ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಈ ಥರ ಸೈಡಿಗೆ ಸರಿಸ್ಬಿಟ್ರೆ ಆಯ್ತು. ಇಲ್ಲಿ ಮೂವ್ ಮಾಡ್ಕೊಳ್ಳಿ ಇಷ್ಟೇ, ಮುಗೀತು, ಇದಾಯಿತು. ಕ್ಯಾಮ್ರಾದ್ದು ಸೇಫ್ಟಿ ಕವರ್ ತೆಗೆಯೋದು ಹೇಗೆ ಮತ್ತು ಪ್ರೊಫೈಲರ್ಸ್ ಹಾಕೋದು ಹೇಗೆ ಅಂತ ನೋಡಿದ್ವಿ. ಇವಾಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಇದನ್ನು ಯಾವ ಥರ ಕನೆಕ್ಟ್ ಮಾಡಬೇಕು ಅಂತಂದರೆ ಇದಕ್ಕೆ ಸಪ್ರೇಟ್ ಬಟನ್ ಏನಿರೋದಿಲ್ಲ. ಬ್ಯಾಟ್ರಿಗೆ ಏನು ಬಟನ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಂಡೆ ನಾವನ್ನ ಡ್ರೋನ್ನ ಆನ್ ಮಾಡಬೇಕು. ಯಾವ ಥರ ಆನ್ ಮಾಡಬೇಕು, ಇಲ್ಲಿ ನೋಡಿ ಈಗ ರೆಡ್ ಲೈಟ್ ಇದೆ. ರೆಡ್ ಲೈಟ್ ಅಂತಂದರೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ. ಈ ಕನೆಕ್ಟ್ ಆಗಬೇಕು ಅಂತಂದರೆ ಇದನ್ನು ಒಂದ್ಸಲ ಪ್ರೆಸ್ ಮಾಡಿ ಇನ್ನೊಂದ್ಸಲ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ಆಲ್ರೆಡಿ ಮೂಮೆಂಟ್ ಆಗ್ತಿದೆ ನೋಡಿ, ಇಲ್ಲಿ ನಮ್ಮ ಪ್ರೊಫೈಲರ್ಸ್ ಮೂಮೆಂಟ್ ಆಗ್ತಿದೆ ಅಲ್ವಾ, ಪ್ರೊಫೈಲರ್ಸ್ ಮೂಮೆಂಟ್ ಆಗ್ತಿದೆ ಅಂದರೆ ಡ್ರೋನು ಆನ್ ಆಗಿದೆ ಅಂತ ಅರ್ಥ. ಆಟೋಮೆಟಿಕ್ಕಾಗಿ ಇದು ಕನೆಕ್ಟ್ ಆಗುತ್ತೆ ನೋಡಿ. ಈಗ ಆಲ್ರೆಡಿ ಗ್ರೀನ್ಗೆ ಟರ್ನ್ ಆಯಿತು, ಕಾಣ್ತಿದೆ ಅಲ್ವಾ ಇದರಲ್ಲಿ, ಈಗ ಕನೆಕ್ಟ್ ಆಗಿದೆ. ನಿಮ್ಗೆ ಹೇಳಿದ್ನಲ್ಲ ಗಿಂಬಲ್ಲು ಅಪ್ ಡೌನ್ ಅಂತೇಳಿ, ನೋಡಿ ಇಲ್ಲಿ ಗಿಂಬಲ್ ಅಪ್ ಡೌನ್, ಕೆಳಗಡೆ ಅಂದರೆ ಕೆಳಗಡೆ ಮೂವ್ ಆಗ್ತಿದೆ,
ಗಿಂಬಲ್ ಅಪ್ ಅಂತಂದ್ರೆ ಮೇಲ್ಗಡೆ ಮೂವ್ ಆಗ್ತದೆ. ಇದು ಜೂಮ್ ಇನ್ನು ಜೂಮ್ ಔಟು ನಮಗೆ ಇಲ್ಲಿ ವರ್ಕ್ ಆಗಲ್ಲ, ಜೂಮ್ ವರ್ಕ್ ಆಗ್ತದೆ ನೋಡಿ, ಇಲ್ಲಿ ಜೂಮ್ ಇನ್ನು ಜೂಮ್ ಔಟ್. ಈಗ ನಮ್ಮದು ರಿಮೋಟು ಡಿ ಜೆ ಡ್ರೋನ್ಗೆ ಕನೆಕ್ಟ್ ಆಗಿದೆ. ಕನೆಕ್ಟ್ ಹೇಗೆ ಮಾಡ್ಬೇಕಂತೇಳಿ ಆಲ್ರೆಡಿ ತೋರಿಸಿದ್ದೀನಿ ನಾನು. ಈಗ ಆಲ್ರೆಡಿ ಡಿ ಜೆ ಇರ್ತ್ರಿನ ನಾವು ಕನೆಕ್ಟ್ ಮಾಡಿದ್ವಿ, ನೀವು ಗ್ರೀನ್ ಲೈಟ್ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಇದರಲ್ಲಿ ಆಪ್ಷನ್ಸ್ ಏನೇನಿದಾವೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಫಸ್ಟು ನಾವು ಇಲ್ಲಿ ಟೇಕ್ ಆಫ್ ವಿತ್ ಕಾಜನ್ ಅಂತಿದೆಯಲ್ವ, ನೋ GPS, ಇಲ್ಲಿ ಕ್ಲಿಕ್ ಮಾಡಿ ನಮಗೆ RTH ಆ್ಯಟಿಟ್ಯೂಡ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಆ್ಯಟಿಟ್ಯೂಡ್ ಅಂತಂದರೆ ನಮ್ಮ ಡ್ರೋನು ಎಲ್ಲಿ ಎಷ್ಟು ಹೈಟ್ವರೆಗೂ ಹೋಗಬೇಕು, ಅದಕ್ಕಿಂತ ಜಾಸ್ತಿ ಹೋಗಲ್ಲ, ಆ ಥರ ಇಟ್ಕೋಬೋದು. ನಾನು 500 ಇಟ್ಕೊತೀನಿ. ಓಕೆನಾ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ನೋ ಲಿಮಿಟ್ ಅಂತಿದೆ ಅಲ್ವಾ, ಇದು ಎಷ್ಟು ನೋ ಲಿಮಿಟ್ ಅಂತಂದರೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದು. ಇಲ್ಲ ಲಿಮಿಟ್ ಇಟ್ಕೊಂಡ್ರೆ 6 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಅಲ್ಲಿವರೆಗೂ ಮಾತ್ರ ಹೋಗುತ್ತೆ. ಇದು ನೋ ಲಿಮಿಟ್ ಇದ್ರೂ ಪ್ರಾಬ್ಲಮ್ ಇಲ್ಲ. ಈಗ ಅಪ್ ಟು 10 ಕಿಲೋಮೀಟರ್ಸ್ವರೆಗೂ ಇದು ಲಿಮಿಟ್ ಇದೆ. ಈಗ ನಾವು 5 ಕಿಲೋಮೀಟ್ರ್ವರೆಗೂ ಇಟ್ಕೊಳ್ಳೋಣ ಈ ಸದ್ಯದಲ್ಲಿ, ಆಮೇಲೆ ಬೇಕಂದ್ರೆ ನಾವು ಚೇಂಜ್ ಮಾಡ್ಕೊಳ್ಳೋಣ. ಓಕೆನಾ. ಇದಾದಮೇಲೆ ನಮ್ಮ ಸ್ಟೋರೇಜ್ ಈಗ SD ಕಾರ್ಡು ಮತ್ತು ಇಂಟರ್ನಲ್ ಸ್ಟೋರೇಜ್ ಅಂತಿದೆ, ನೋ SD ಕಾರ್ಡ್ ಅಂತಿದೆ. ಇದನ್ನು ಸ್ಟೋರೇಜ್ ಯಾವ ಥರ ಇದು ಮಾಡ್ಬೇಕಂತೇಳಿ ಇಲ್ಲಿ SD ಕಾರ್ಡ್ ಇಲ್ಲಿ ತೋರಿಸ್ತಿಲ್ಲ ಅಂತಂದರೆ ಇಲ್ಲಿ ಪ್ರೊಫೈಲಲ್ಲಿ ಹೋಗಿ ನಿಮಗೆ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಸ್ಟೋರೇಜಲ್ಲಿ ಹೋದರೆ ನಮ್ಮದು ಇಲ್ಲಿ ಇಂಟರ್ನಲ್ ಸ್ಟೋರೇಜು ಮತ್ತು SD ಕಾರ್ಡು ತೋರಿಸ್ತಾ ಇದೆ ನೋಡಿ. ಇಲ್ಲಿ SD ಕಾರ್ಡ್ಗೆ ನಮ್ಮ ಡಾಟಾ ಎಲ್ಲ ಸ್ವಿಚ್ ಮಾಡಿ ಈಗ ಅಲ್ಲಿ ಸೇವ್ ಆಗುತ್ತೆ ನಮ್ಮದು. ನೆಕ್ಸ್ಟ್ ಬ್ಯಾಕ್ ಬಂದರೆ ನೆಕ್ಸ್ಟ್ ಗೋ ಫ್ಲೈ ಅಂತ ಹೇಳಬೇಕು. ಗೋ ಫ್ಲೈ ಅಂತ ಹೇಳಿದ್ಮೇಲೆ ಇಲ್ಲಿ ನಿಮಗೆ ಟೇಕ್ ಆಫ್ ಸಿಂಬಲ್ ಇದೆ, ಇದನ್ನು ಒತ್ತಿಡ್ಕೊಂಡ್ರೆ ನಮ್ಮ ಡ್ರೋನು ಮೇಲೆ ಹಾರುತ್ತೆ. ಓಕೆನಾ. ಇದಾದಮೇಲೆ ಇಲ್ಲಿ ಚಾರ್ಜ್ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಿದೆ. ಇದಾದಮೇಲೆ ಇಲ್ಲಿ ನಿಮಗೆ ವಿಡಿಯೋ ಬೇಕಾ, ಫೋಟೋಸ್ ಬೇಕಾ, ಮತ್ತು ಮಾಸ್ಟರ್ ಶಾಟ್ ಬೇಕಾ, ಕ್ವಿಕ್ ಶಾಟ್ಸ್ ಬೇಕಾ, ಹೈಪರ್ ಲ್ಯಾಪ್ಸ್ ಬೇಕಾ, ನೆಕ್ಸ್ಟು ಪ್ಯಾನೋ ಬೇಕಾ, ಇವೆಲ್ಲ ಶಾರ್ಟ್ಸು ಸಿಗುತ್ತೆ ನಿಮ್ಗೆ. ವಿಡಿಯೋ ಅಂದರೆ ವಿಡಿಯೋ ಕ್ಯಾಪ್ಚರ್ ಆಗುತ್ತೆ, ಫೋಟೋ ಅಂದರೆ ಫೋಟೋ ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ನಾರ್ಮಲ್ಲು, ನೈಟ್ ಮೋಡು, ಸ್ಲೋ ಮೋಷನ್ ಮೋಡ್, ಯಾವ್ದು ಬೇಕಾದ್ರೂ ಕ್ಯಾಪ್ಚರ್ ಮಾಡ್ಕೋಬೋದು. ಟೇಕ್ ಆಫ್ ಮಾಡೋದ್ರೂ ಮಾಡ್ಕೋಬೋದು, ಇವಾಗಾದ್ರೂ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಗಿಬಿಡುತ್ತೆ ನೋಡಿ, ಫೋಟೋ ಕ್ಲಿಕ್ ಆಯ್ತು. ಈಗ ಇದೇ ರೀತಿ ವಿಡಿಯೋ ಬೇಕಂದರೆ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೋಬೋದು. ಎಷ್ಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ವಿಡಿಯೋ ಅಂದರೆ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೋಬೋದು. ಓಕೆನಾ. ಇದು ಆಟೋ ಅಂತ ಏನೋ ಇದೆ ಇಲ್ಲಿ, ಆಟೋ ಪ್ರೋ. ಇದಾದಮೇಲೆ ನಮ್ಮ ಡ್ರೋನ್ ಎಲ್ಲಿದೆ, ನಮ್ಮ ಡಿಸ್ಟೆನ್ಸಿಂದ ಅಂತೇಳಿ ನಮಗೆ ತೋರಿಸುತ್ತೆ. ಇಲ್ಲಿದೆ ನೋಡಿ ನಮ್ಮ ಡ್ರೋನ್ ಎಲ್ಲಿದೆ, ಮತ್ತು ನಮ್ಮ ರಿಮೋಟ್ ಎಲ್ಲಿದೆ ಅಂತೇಳಿ ನಾವು ನೋಡ್ಕೋಬೋದು. ಇದಾದಮೇಲೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಮೇಲೆ ಇಲ್ಲಿ ಪ್ರೊಫೈಲ್ ಇದೆ. ಪ್ರೊಫೈಲಲ್ಲಿ ಅದೇ ಹೇಳಿದ್ನಲ್ವ, ಈಗ ನಮ್ಮ ಸ್ಟೋರೇಜು ಅದೆಲ್ಲ ಏನೇನಿದೆ ಅಲ್ಲಿ ನಮ್ಮ ಡೀಟೇಲ್ಸ್ ಇರುತ್ತೆ. ಇದಾದಮೇಲೆ ನೆಕ್ಸ್ಟು ಇಲ್ಲಿ 3 ಡಾಟ್ಸ್ ಇದಾವಲ್ಲ, ಇಲ್ಲಿ ಸೆಟ್ಟಿಂಗ್ಸ್ ಸ್ಟಾರ್ಟ್ ಫ್ರೀ ಫ್ಲೈಟ್ ಚೆಕ್ ಅಂತಿದೆ. ಏನಾದ್ರು ಚೆಕ್ ಮಾಡೋಂಗಿದ್ರೆ ಚೆಕ್ ಮಾಡ್ಕೋಬೋದು, ಇಲ್ಲ ಸ್ಕಿಪ್ ಬೇಕಂದ್ರೆ ಸ್ಕಿಪ್ ಹೊತ್ತಬೇಕು. ಡೋಂಟ್ ಶೋ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇಫ್ಟಿ ಒಳಗಡೆ ಹೋಗ್ಬೇಕು. ಇಲ್ಲಿ ಸೇಫ್ಟಿ ಒಳಗಡೆ ಏನೇನಿದೆ ಅಂತೇಳಿ ಹೇಳ್ತೀನಿ. ಈಗ ಇಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಆಬ್ಸ್ಟಕಲ್ ಅವಾಯ್ಡೆನ್ಸ್ ಆ್ಯಕ್ಷನ್ಸ್ ಅಂತಿದೆ. ಇದು ಬ್ರೇಕೇ ಇರಬೇಕು ಸ್ಟಾರ್ಟಿಂಗ್ ನಾವು ಯೂಸ್ ಮಾಡೋದ್ರಿಂದ. ಬೈಪಾಸ್ ಅಂತಂದರೆ ಈ ಟ್ರೀಸ್ ಗೀಸ್ ಇತ್ತಂದರೆ ನಮಗೆ ಪರ್ಫೆಕ್ಟ್ ಇತ್ತು ಅಂತಂದರೆ ಬೈಪಾಸ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬ್ರೇಕ್ ಅಂತೇಳಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಡಿಸ್ಪ್ಲೇ ರ್ಯಾಡರ್ ಮ್ಯಾಪು ಯಾವಾಗಲೂ ಆನ್ ಇರಬೇಕು, ಇದು ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅಂತೇಳಿ ತೋರಿಸುತ್ತೆ. ನೆಕ್ಸ್ಟು ಅಡ್ವಾನ್ಸ್ RTH ಅಂತಿದೆ ಅಲ್ವಾ, ಇಲ್ಲಿ ಆಪ್ಟಿಮಲ್ ಅಂತಿದೆ, ಪ್ರಿಸೆಟ್ ಅಂತಿದೆ. ನಾವು ಪ್ರಿಸೆಟ್ನ ಸೆಟ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟು ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಮ್ಯಾಕ್ಸಿಮಮ್ ಹೈಟ್ ಎಷ್ಟಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಲ್ಲಿ ಇದೆ ನೋಡಿರಿ ಮ್ಯಾಕ್ಸಿಮಮ್ ಹೈಟ್, ಎಷ್ಟು ಹೈಟಿಂದ ನಮಗೆ ಡ್ರೋನ್ ವಾಪಸ್ ಬರ್ಬೇಕಂತೇಳಿ ಇಲ್ಲಿ ಸೆಟ್ ಮಾಡ್ಕೋಬೋದು. 300 ಮೀಟ್ರು ನಿಮ್ಗೆ ಯಾವ್ದು ಬೇಕೋ. ಅಪ್ಡೇಟ್ ಹೋಮ್ ಪಾಯಿಂಟ್ ಅಂತಲೂ ಇದೆ, ಅಪ್ಡೇಟ್ ಹೋಮ್ ಪಾಯಿಂಟು ನೀವು ನೋಡ್ಕೋಬೋದು. ಇಲ್ಲಿ ಏರ್ಕ್ರಾಫ್ಟನ್ನ ಫ್ಲೈ ಮಾಡಿದಾಗ ಇದನ್ನು ನಮಗೆ ಅಪ್ಡೇಟ್ ಹೋಮ್ ಪಾಯಿಂಟ್ ಅಂದರೆ ನಮ್ಗೆ ಇಲ್ಲಿ ಬೇಡ ಡ್ರೋನು, ಎಲ್ಲಿ ಇಳಿಬೇಕು ಅದನ್ನು ನಾವಲ್ಲಿ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಏರ್ ಸೆಟ್ಟಿಂಗ್ಸ್ ಅಂತಿದೆ, ಇದು ಸೆಟ್ಟಿಂಗ್ಸು ನಿಮಗೆ ಆಮೇಲೆ ನೋಡೋಣ ಇದ್ರ ಬಗ್ಗೆ.
ಇದೇನು ನಮ್ಗೆ ಅಷ್ಟು ಯೂಸ್ ಆಗಲ್ಲ. ನೆಕ್ಸ್ಟು ಮ್ಯಾಕ್ಸಿಮಮ್ ಆ್ಯಟಿಟ್ಯೂಡು 500 ಮೀಟ್ರ್ ಹೇಳಿದ್ನಲ್ವ ಅವಾಗಲೇ, ಇದು ನಮಗೆ ಇದು 5000 ಮೀಟ್ರ್ ಅಂದರೆ 5000 ಕಿಲೋಮೀಟ್ರ್ಗಿಂತ ಮುಂದೆ ಹೋಗಲ್ಲ. ಇದು ನಾವು ಎಷ್ಟು ಸೆಟ್ ಮಾಡ್ಕೊಂತೀವಿ, 8000 ಇಟ್ಟರೆ 8000, ನೋ ಲಿಮಿಟ್ ಇಟ್ಟರೆ ಅಪ್ ಟು 20 ಕಿಲೋಮೀಟರ್ಸ್ ಕೊಟ್ಟಿದ್ದಾರಲ್ವಾ, ಅಲ್ಲಿವರೆಗೂ ಇದು ಮಾಡ್ಬೋದು. ನಾನು ಜಸ್ಟ್ 5 ಕಿಲೋಮೀಟ್ರ್ ಇಟ್ಟಿದ್ದೀನಿ, ನೋಡೋಣ ಅಂತೇಳಿ. ಇದಾದಮೇಲೆ ಕಂಪಾಸ್ ನಾರ್ಮಲ್ ಅಂತಿದೆಯಲ್ವ, ಕ್ಯಾಲಿಬ್ರೇಟ್ ಏನಾದರೂ ಮಾಡ್ಕೊಳಂಗಿದ್ರೆ ಕಂಪಾಸು ಮತ್ತು IMU ನಾಮಿನಲ್ ನಾರ್ಮಲ್ ಅಂತಿದೆಯಲ್ಲ, ಇವನ್ನೇನು ಕ್ಯಾಲಿಬ್ರೇಟ್ ಮಾಡ್ಕೊಳಂಗಿದ್ರೆ ಮಾತ್ರ ಯೂಸ್ ಆಗುತ್ತೆ. ಇದಾದಮೇಲೆ ಬ್ಯಾಟ್ರಿ ಇನ್ಫಾರ್ಮೇಷನನ್ನು ಚೆಕ್ ಮಾಡಂಗಿದ್ರೆ ಬ್ಯಾಟ್ರಿ ಇಲ್ಲಿ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಆಕ್ಸಿಲೇರಿ LED ಅಂತಿದೆಯಲ್ವಾ, ಆಕ್ಸಿಲೇರಿ LED ಯಾವಾಗಲೂ ಆಟೋ ಅಂತ ಇರಲಿ. ನಿಮ್ಗೆ ಬೇಕಂದ್ರೆ ಆನ್ ಆಫ್ ಆಟೋಮೆಟಿಕ್ ಮಾಡ್ಕೊಳಂಗಿರ್ತದೆ, ಅದನ್ನು ಯೂಸ್ ಮಾಡ್ಕೋಬೇಕು. ಆಟೋ ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಕ್ಲೈಮೇಟಿಗೆ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು ಆ ಥರ ರೆಸ್ಪಾನ್ಸ್ ಮಾಡುತ್ತೆ. ಏರ್ಕ್ರಾಫ್ಟ್ ಫ್ರಂಟ್ ಆರ್ಮ್ LED ಅಂತಿದೆಯಲ್ವಾ, ಅದನ್ನು ಆನ್ ಇರಬೇಕು. ಅದಾದಮೇಲೆ ಅನ್ಲಾಕ್ GO ಜೋನು ಮತ್ತು ಫೈಂಡ್ ಮೈ ಡ್ರೋನು ಇವೆಲ್ಲ ನಮಗೆ ಈ ಸದ್ಯಕ್ಕೆ ನೆಸಿಟಿ ಇಲ್ಲ. ಅದಾದಮೇಲೆ ಅಡ್ವಾನ್ಸ್ಡ್ ಸೇಫ್ಟಿ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಇದರಲ್ಲಿ ಹೋಗೋಣ. ಇದರಲ್ಲಿ RTH ಡಿಸೆಂಡು ಓವರ್ ಅಂತಿದೆಯಲ್ವಾ, ಇದೇನಾದರೂ ಸಿಗ್ನಲ್ ಲಾಸ್ಟ್ ಆದಾಗ ನಮ್ದು ಏನು ಬೇಕು ಅಂತ ರಿಟರ್ನ್ ಟು ಹೋಮ್ ಅಂತ ಕೊಟ್ಟರೆ, ನಮ್ದು ಏನಾದರೂ ಬ್ಯಾಟ್ರಿ ಆಫ್ ಆಯಿತು, ಅಕಸ್ಮಾತ್ ರಿಮೋಟ್ ಆಫ್ ಆಯಿತು ಅಂದರೆ ನಮ್ಮ ಡ್ರೋನ್ ಎಲ್ಲಿಂದ ಹಾರಿಸಿರ್ತೀವೋ ಅಲ್ಲಿಗೆ ಬಂದ್ಬಿಡುತ್ತೆ. ಇದು ಎಮರ್ಜೆನ್ಸಿ ಪ್ರೊಪೆಲ್ಲರ್ ಸ್ಟಾಪ್ ಅಂತಿದೆಯಲ್ವ, ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಇದನ್ನು ಸ್ಟಾಪ್ ಮಾಡ್ಬೋದು ಆಟೋಮೆಟಿಕ್ಕಾಗಿ ಕೆಳಗಿಳಿಸೋಕ್ಕೆ. ಇಷ್ಟ ಆಪ್ಷನ್ಸ್ ಆದಮೇಲೆ ನೆಕ್ಸ್ಟು ಕಂಟ್ರೋಲರ್ ಬರೋಣ. ಕಂಟ್ರೋಲಲ್ಲಿ ಬಂದ್ಬಿಟ್ಟು ಯೂನಿಟ್ಸ್ ಅಂತ ಇದೆ. ಯೂನಿಟ್ಸ್ ನಮಗೆ ಕಿಲೋಮೀಟ್ರಲ್ಲಿ ಬೇಕಾ, ಮೀಟ್ರಲ್ಲಿ ಬೇಕಾ, ಮತ್ತು ಇಂಪೀರಿಯಲ್ ಬೇಕಂತಿದೆ. ನಾವು ಮೀಟ್ರಲ್ಲಿ ಬೇಕಾ ಮೀಟ್ರಲ್ಲಿ ಇಟ್ಕೋಬೋದು, ಕಿಲೋಮೀಟ್ರಲ್ಲಿ ಬೇಕಾ ಕಿಲೋಮೀಟ್ರಲ್ಲಿ ಇಟ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಜೆಕ್ಟ್ ಸ್ಕ್ಯಾನಿಂಗ್ ಅಂತಿದೆ. ಸಬ್ಜೆಕ್ಟ್ ಸ್ಕ್ಯಾನಿಂಗು ನಮ್ಮ ಇಷ್ಟ. ನಾವು ಏನಾದರೂ ಸಬ್ಜೆಕ್ಟ್ನ ನಾವು ಸ್ಕ್ಯಾನ್ ಮಾಡ್ತೀವಿ ಅಂದರೆ ಇದನ್ನ ಆನ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇದು ಆಫೇ ಇರುತ್ತೆ. ನೆಕ್ಸ್ಟು ಗೇನ್ ಆ್ಯಂಡ್ ಎಕ್ಸ್ಪೋ ಟ್ರೈನಿಂಗು, ಇದೇನು ನಮ್ಗೆ ಯೂಸ್ ಆಗಲ್ಲ. ನೆಕ್ಸ್ಟು ಗಿಂಬಲ್ ಮೋಡ್ ಅಂತಿದೆ. ಗಿಂಬಲ್ ಮೋಡು ಫಾಲೋ ಮಾಡೋದ್ರಲ್ಲಿ ಇಟ್ಕೋಬೋದು, ಇಲ್ಲ FPV ಮೋಡ್ ಅಂತ. ಫಾಲೋ ಮೋಡ್ ಅಂತಂದರೆ ನಾವು ಹೆಂಗೆ ಯೂಸ್ ಮಾಡಿದ್ವಿ ಅದು, FPV ಮೋಡ್ ಅಂದರೆ ಯಾವ ಥರ ಬೇಕು ಆ ಥರ ಮೂವ್ ಆಗುತ್ತೆ. ನೆಕ್ಸ್ಟ್ ಗಿಂಬಲ್ ಕೊಲಾಬ್ರೇಷನ್ನು, ಇದು ನಮಗೆ ಅದು ಆಪ್ಷನ್ ನೋಡೋಣ ಮುಂದಕ್ಕೆ, ನನಗೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ, ಹೊಸದಾಗೆಲ್ಲ ಯೂಸ್ ಮಾಡಿದ್ರು. ನೆಕ್ಸ್ಟು ಸ್ಟಿಕ್ ಮೋಡು ಅಂತಿದೆ. ಸ್ಟಿಕ್ ಮೋಡು ಅಂತಂದರೆ ನಮ್ಮ ಇದೆ ಅಲ್ವಾ, ಲೆಫ್ಟಲ್ಲಿ ರೈಟಲ್ಲಿ ಜಾಯ್ಸ್ಟಿಕ್ಸ್ ಇದಾವಲ್ಲ ರಿಮೋಟಲ್ಲಿ, ಇದನ್ನು ಮೇಲ್ಗಡೆ ಮಾಡಿದರೆ ಮುಂದೆ ಹೋಗುತ್ತೆ, ಹಿಂದ್ಗಡೆ ಮಾಡಿದರೆ ಹಿಂದ್ಗಡೆ ಬರುತ್ತೆ, ಲೆಫ್ಟ್ ಮಾಡಿದರೆ ಲೆಫ್ಟ್ ಹೋಗುತ್ತೆ, ರೈಟ್ ಮಾಡಿದರೆ ರೈಟ್ ಬರುತ್ತೆ. ಅದೇ ರೀತಿ ಮೋಡ್ 2 ಅಲ್ಲಿ ಮಾತ್ರ. ನೆಕ್ಸ್ಟ್ ಅಸೆಂಡ್ ಡಿಸೆಂಡ್ ಅಂದರೆ ಇದು ಮೇಲೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಇದು ಲೆಫ್ಟ್ ಟರ್ನ್ ಆಗುತ್ತೆ, ಇದು ರೈಟ್ ಟರ್ನ್ ಆಗುತ್ತೆ. ಅದೇ ಮೋಡ್ 1 ಅಂತಂದರೆ ಚೇಂಜ್ ಆಗ್ತವೆ, ಆಪ್ರೇಟಿಂಗ್ಸ್ ಚೇಂಜ್ ಆಗುತ್ತೆ. ನಾವು ಯಾವಾಗಲೂ ಮೋಡ್ ಯೂಸ್ ಮಾಡೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ಸ್ಟಿಕ್ ಮೋಡ್ ಗೊತ್ತಾಯ್ತಲ್ವಾ. ಎಷ್ಟು ಬಟನ್ ಕಸ್ಟಮೈಸೇಷನ್ ಅಂದರೆ ಅದೇ ಹೇಳಿದ್ವಲ್ಲ, RC1 RC2 ಸೆಂಟ್ರ್ ಟಿಲ್ಟು ಡೌನು, ನಿಮ್ಗೆ ಆಲ್ರೆಡಿ ರಿಮೋಟಲ್ಲಿ ತಿಳಿಸ್ಕೊಟ್ಟೆ. ಬ್ಯಾಕ್ ಸೈಡಲ್ಲಿ C1 ಸೀಟು ನಾವು ಯಾವ ಥರ ಬೇಕಾ ಆ ಥರ ಕೊಲಾಬ್ರೇಟ್ ಮಾಡ್ಕೋಬೋದು ಅಂತೇಳಿ. ಅದೇ ರೀತಿ ಜೂಮ್ 1 ಜೂಮ್ 2 ಯಾವ ಥರ ಕಸ್ಟಮೈಸ್ ಬೇಕಾದರೂ ಮಾಡ್ಕೋಬೋದು ನಿಮಗೆ C1 C2ನ. ಓಕೆನಾ. ಇದಾದಮೇಲೆ ಇದರಲ್ಲಿ ಇಷ್ಟಿದೆ. ಇದಾದಮೇಲೆ ಕ್ಯಾಮ್ರಾ ಬರೋಣ. ಕ್ಯಾಮ್ರಾದಲ್ಲಿ ಫಾರ್ಮೇಟು MP4 ಇದನ್ನು ಏನಿದೆ ಅಂದರೆ ಆಟೋಮೆಟಿಕ್ MP4 ಮಾತ್ರ ಇರೋದು ಇದರಲ್ಲಿ. ಕಲರ್ ಬಂದ್ಬಿಟ್ಟು ನಾರ್ಮಲ್ಲು HLG D-Log M ಅಂತಿದೆ. ನಾವು ನಾರ್ಮಲ್ ಇಟ್ಕೊಂಡು ಫ್ಲೈ ಮಾಡಿ ನೋಡೋಣ ಈಗ. ನೆಕ್ಸ್ಟ್ ಕಲರ್ ಫಾರ್ಮೇಟ್ ಅಂತಿದೆಯಲ್ಲ, HS264 H265 H265 ಇರಲಿ. ವಿಡಿಯೋ ಸಬ್ಟೈಟಲ್ಸ್ ಏನಾದರೂ ಇತ್ತು ಅಂತಂದರೆ ಆನ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಆಫ್ ಮಾಡ್ಕೋಬೇಕು. ವಿಡಿಯೋ ಸಬ್ಟೈಟಲ್ಸ್ ಬೇಕು ಅಂತಂದರೆ ಇರಲಿ, ಆನ್ ಇರಲಿ, ನೋಡೋಣ. ನೆಕ್ಸ್ಟು ಇದರಲ್ಲಿ ಜನರಲ್ ಸೆಟ್ಟಿಂಗ್ಸಲ್ಲಿ ಮತ್ತು ಆ್ಯಂಟಿ ಫ್ಲಿಂಕರ್ ಅಂತೈತೆ. ಆ್ಯಂಟಿ ಫ್ಲಿಂಕರ್ ಆಟೋ ಅಂತ ಇಟ್ಟರೆ ಇಲ್ಲಿ ಲೈಟ್ಸ್ ಇದಾವಲ್ಲ ಡ್ರೋನಲ್ಲಿ, ಅವು ಆಟೋಮೆಟಿಕ್ಕಾಗಿ ಫ್ಲಿಂಕ್ ಆಗೋದು ಆಫ್ ಆಗೋದು ಆಗುತ್ತೆ. ಆಫ್ ಅಂತಂದರೆ ಆಫೇ ಇರುತ್ತೆ. ನಾವು ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಹಿಸ್ಟೋಗ್ರಾಮ್ ಅಂತಂದರೆ ಇದು ಯಾವಾಗಲೂ ಆಫೇ ಇರಲಿ, ಅದನ್ನು ನೋಡೋಣ ಆಪ್ಷನ್ ಮುಂದೆ ಕಲಿತಾಗ ನಾನು ನಿಮಗೆ ತಿಳಿಸ್ತೀನಿ. ನೆಕ್ಸ್ಟು ಇವ್ಯಾವ ಯೂಸ್ ಆಗಲ್ಲ ಈ ಸದ್ಯಕ್ಕೆ. ಈಗ ನಮ್ಗೆ ಮೇನ್ ಏನು ಬೇಕೋ ಅದನ್ನಷ್ಟೇ ನೋಡೋಣ. ವೈಟ್ ಬ್ಯಾಲೆನ್ಸು ಆಟೋ ಇಡಿ. ಮ್ಯಾನ್ಯುವಲ್ ಅಂತಂತಂದರೆ ಡೇಯಲ್ಲಿ 1500 ಡಿಗ್ರಿ ಸೆಲ್ಸಿಯಸ್ ಅಂತ ಇಡಬೇಕು, ನೈಟಲ್ಲಿ 1300 ಡಿಗ್ರಿ ಸೆಲ್ಸಿಯಸ್ ಅಂತ ಇಡಬೇಕು. ನಾವು ಆಟೋ ಅಂತ ಇಟ್ಟರೆ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಅದು. ಸ್ಟೈಲು ಶಾರ್ಪ್ನೆಸ್ಸು ಆಟೋಮೆಟಿಕ್ಕಾಗಿ ನಾಯ್ಸ್ ರಿಡಕ್ಷನ್ ಅಂತಿದೆ ಅಲ್ವಾ, ಇದು ಯಾವ ಥರ ಇದೆಯೋ ಅದೇ ಥರ ಇರಲಿ. ಓಕೆ. ಇದಾದಮೇಲೆ ನೆಕ್ಸ್ಟು ಟ್ರಾನ್ಸ್ಮಿಷನ್ ಅಂತಿದೆ.
ಟ್ರಾನ್ಸ್ಮಿಷನಲ್ಲಿ ಫ್ರೀಕ್ವೆನ್ಸಿ ಡ್ಯುಯಲ್ ಬ್ಯಾಂಡ್ ಅಂತ ಇರಲಿ. ನೆಕ್ಸ್ಟು ಚಾನಲ್ ಮೋಡು ಆಟೋ ಅಂತ ಇದೆ ಇಲ್ಲಿ, ಇದನ್ನೇನು ಚೇಂಜ್ ಮಾಡೋ ನೆಸಿಟಿ ಇಲ್ಲ. ನೆಕ್ಸ್ಟ್ ಅಬೌಟಲ್ಲಿ ನಿಮಗೆ DJ AIR3 ನೇಮು ಮತ್ತು ವೈಫೈ ನೇಮು, ಮಾಡಲ್ ನೇಮು, ಆ್ಯಪ್ ವರ್ಷನ್ನು ಇದೆಲ್ಲ ತೋರಿಸುತ್ತೆ. ನೋಡಿದ್ರೆ ಬ್ಯಾಟ್ರಿ SN ನಂಬರು, ಏರ್ಕ್ರಾಫ್ಟ್ SN ನಂಬರು, ಫ್ಲೈಟ್ ಕಂಟ್ರೋಲ್ SN ನಂಬರು, ರಿಮೋಟ್ ಕಂಟ್ರೋಲ್ SN ನಂಬರು, ಕ್ಯಾಮ್ರಾ SN ನಂಬರು, ಇವೆಲ್ಲವೂ ನಿಮಗೆ ಯಾವಾಗ ಯೂಸ್ ಆಗ್ತವೆ ಅಂತಂದರೆ ನಿಮ್ಮ ಡ್ರೋನ್ನ ಗೌರ್ಮೆಂಟ್ ವೆಬ್ಸೈಟಲ್ಲಿ ರಿಜಿಸ್ಟ್ರ್ ಮಾಡ್ಕೊಳ್ಬೇಕಾದ್ರೆ ಇವೆಲ್ಲ ನಂಬರ್ಸ್ ಬೇಕಾಗ್ತವೆ ನಿಮಗೆ. ಓಕೆನಾ? ಇಷ್ಟು ಸೆಟ್ಟಿಂಗ್ಸ್ ಮಾಡೋದು ಗೊತ್ತಾಯ್ತು ನಿಮಗೆ. ಈಗ ನೆಕ್ಸ್ಟು ಯಾವ ಥರ ಫ್ಲೈ ಮಾಡಬೇಕು ಅಂತೇಳಿ ನಾನು ನಿಮಗೆ ಫೀಲ್ಡಲ್ಲಿ ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು. ಈಗ ಡಿಸ್ಕನೆಕ್ಟ್ ಮಾಡೋದು ಹೇಗೆ ಅಂತಂದರೆ ಜಸ್ಟ್ ಒಂದು ಸೇಮ್ ಈಗ ಹೆಂಗೆ ಕನೆಕ್ಟ್ ಮಾಡಿದ್ವಿ ಅದೇ ರೀತಿ ಡಿಸ್ಕನೆಕ್ಟ್ ಮಾಡಬೇಕು. ಒಂದು ಲಾಂಗ್ ಪ್ರೆಸ್ ಮಾಡಿದರೆ ಇದು ಡಿಸ್ಕನೆಕ್ಟ್ ಆಗುತ್ತೆ, ಆಫ್ ಆಗುತ್ತೆ. ನೋಡಿದ್ರಾ? ಲೈಟ್ ಈಗ ಆಫ್ ಆಯಿತು, ಈಗ ಡಿಸ್ಕನೆಕ್ಟ್ ಆಯಿತು, ಮತ್ತು ರೆಡ್ ಲೈಟ್ ಬಂತು. ಇದು ಡಿಸ್ಕನೆಕ್ಟು ಮತ್ತು ಕನೆಕ್ಷನ್. ನೀವು ಸೆಟ್ಟಿಂಗ್ಸ್ ಏನಾದರೂ ಮಾಡಬೇಕು ಅಂತಂದರೆ ಕನೆಕ್ಟ್ ಮಾಡಿದರೆ ನಿಮಗೆ ಅದರಲ್ಲಿ ಸೆಟ್ಟಿಂಗ್ಸು ಆಪ್ಷನ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಥ್ಯಾಂಕ್ ಯು. ನೀವು ಇನ್ನೂ ನನ್ನ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.